ಜೊತೆಗೆ ನಾವು ಪಠ್ಯ ಚಟುವಟಿಕೆಗಳ ಜೊತೆಗೆ ನಾವು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಹೆಚ್ಚಾಗಿ ನಾವು ಭಾಗವಹಿಸಿದ್ದೇ ಆದರೆ ನಮ್ಮ ವಿದ್ಯಾರ್ಥಿಗಳು ಸರ್ವಾಂಗೀಣವಾಗಿ ಸರ್ವತೋಮುಖ ಅಭ್ಯರ್ಥಿನ ಹೊಂದಲಿಕ್ಕೆ ಕೂಡ ಏನಪ್ಪ ಸಾಧ್ಯವಿದೆ. ಯಾಕಂದರೆ ನಾವು ಸಮಾನತೆ, ಸ್ವತಂತ್ರ, ಸಹಬಾಳ್ವೆಯನ್ನು ನಾವು ನಡೆಸಬೇಕಾದ್ರೆ ನಾವು ಹೊರಗಿನ ಜಗತ್ತಿನಲ್ಲಿ ಅನೇಕ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದಾಗ ನಾವು ಸಮಾನರಾಗಿ ಬದುಕಲಿಕ್ಕೆ, ನಾವೆಲ್ಲರೂ ಒಂದೇ ಅಂತ ಬದುಕಲಿಕ್ಕೆ ಕೂಡ ಏನಪ್ಪ ಸಾಧ್ಯವಾಗುತ್ತದೆ. ಅದಕ್ಕೆ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳಲ್ಲಿ ಹಲವಾರು ಪ್ರತಿಭೆಗಳು ಕೂಡ ಆಗಿರ್ತದೆ. ಆ ಪ್ರತಿಭೆಯನ್ನು ಅವರು ಹೊರ ಹಾಕುವುದಿಲ್ಲ. ಅಂಥ ಪ್ರತಿಭೆಗಳನ್ನು ನಾವು ಹೊರ ಹಾಕಬೇಕಾದ್ರೆ, ನಮ್ಮ ಪ್ರತಿಭೆಯನ್ನು ನಾವು ವ್ಯಕ್ತಪಡಿಸಬೇಕಾದ್ರೆ ನಾವಿಂಥ ಅನೇಕ ಏರ್ಪಡಿಸುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೇ ಆದರೆ ನಮ್ಮ ಪ್ರತಿಭೆಯನ್ನು ತೋರ್ಲಿಕ್ಕೆ ಕೂಡ ಏನಪ್ಪ ಸಾಧ್ಯ ಆಗ್ತದೆ. ಇವತ್ತು ಅನೇಕ ನಾವು ಟಿ ವಿ ಚಾನಲ್ಕೊಂಡು ನೋಡ್ತೇವೆ, ಕಾಮಿಡಿ ಕಿಲಾಡಿ ಮತ್ತು ಅನೇಕ ಕಾರ್ಯಕ್ರಮ ಬರ್ತಾ ಇದ್ರಲ್ಲ, ಅನೇಕ ಗೀತೆ ಹಾಡೋರನ್ನು ಕೂಡ ಏನಪ್ಪ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಅನೇಕ ಉನ್ನತ ಮಟ್ಟ ಹೋಲಿ ಕೂಡ ಏನಪ್ಪ ಸಾಧ್ಯ ಆಗ್ತದೆ. ಹಾಗೆ ನೀವು ನಿಮ್ಮಲ್ಲಿ ಇರುವಂತಹ ಪ್ರತಿಭೆಗಳನ್ನು ನೀವು ಹೊರ ಹಾಕಿದಾಗ ಮಾತ್ರ ನಿಮಗೂ ಕೂಡ ಏನಪ್ಪ ಒಂದು ಯಶಸ್ಸನ್ನು ಸಿಗಲಿಕ್ಕೆ ಕೂಡ ಏನಪ್ಪ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ನಾವು ಕೂಡ ಏನಪ್ಪ ಪರಿಸರವನ್ನು ಕಾಪಾಡಿಕೊಳ್ಬೇಕು. ಇವತ್ತು ಇನ್ನೊಂದು ದುರ್ದೈವದ ಸಂಗತಿ ಏನಂದರೆ, ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ಪಡೆದುಕೊಳ್ಳೋ ಸಂಖ್ಯೆ ಕೂಡ ಏನಪ್ಪ ಬಹಳಷ್ಟು ಕಡಿಮೆ ಆಗ್ತದೆ. ಇವತ್ತು ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಕೂಡ ಏನಪ್ಪ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶವನ್ನು ಪಡೆಯಬೇಕು. ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚೆಚ್ಚು ಏನಪ್ಪ ಪ್ರವೇಶವನ್ನು ಪಡೆಯುವುದಕ್ಕಾಗಿ ಉತ್ತಮ ಗುಣಮಟ್ಟವನ್ನು ಶಿಕ್ಷೆ ಕೊಡುವಂತಹ ಎಲ್ಲ ವ್ಯವಸ್ಥೆ ಕೂಡ ಏನಪ್ಪ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಕೂಡ ಜಾರಿಗಿವೆ. ಆ ಎಲ್ಲ ಯೋಜನೆಗಳು ಕೂಡ ಅಚ್ಚುಕಟ್ಟಾಗಿ ಕೂಡ ಏನಪ್ಪ ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ. ಇಷ್ಟೆಲ್ಲ ಸೌಲಭ್ಯಗಳು ಕೂಡ ಇವತ್ತು ನಮ್ಮ ಸರ್ಕಾರ ಒದಗಿಸಿದವರು ಕೂಡ ಇವತ್ತು ಶಾಲೆಗೆ ಸೇರ್ಪಡೆ ಆಗುವವರ ಸಂಖ್ಯೆ ಕೂಡ ನೋಡಿದ್ದೀವಿ. ಆದರೆ ಯಾರು ಪಾಲಕರು ಕೂಡ ಬರಲಿಲ್ಲ. ಕೇವಲ 4 ಜನ ಮಾತ್ರ ಪಾಲಕರು ಕೂಡ ಬಂದಿಲ್ಲ. ಯಾಕಂದ್ರೆ ಆ ಸಭೆಯಲ್ಲಿ ಪಾಲಕರ ಪಾತ್ರ ಬಹಳ ಅಮೋಘವಾಗಿತ್ತು. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗುಣಮಟ್ಟ ಶಿಕ್ಷಣವನ್ನು ಕೊಟ್ಟು ಫಲಿತಾಂಶವನ್ನು ಹೆಚ್ಚಿಸಬೇಕಾದ್ರೆ ಕೇವಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪಾತ್ರ ಅಷ್ಟೇ ಅಲ್ಲ, ಆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಪಾತ್ರ